ನನ್ನ ಸ್ಟೈಲ್ ಆಫ್ ಗ್ರೀನ್ ಚಿಕನ್ ರೆಡಿ ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಸ್ಯಾಟರ್ಡೇ ಮಿನಿ. ಇವತ್ತು ಬೆಳಗ್ಗೆನೆ ಚಿಂಚುಗುನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊಟ್ಟಿದೀವಿ ಅಂತ ನೋಡ್ತಿದ್ದೀರಾ. ಪಾಪಗೆ ಆಲ್ರೆಡಿ 1 year ಕಂಪ್ಲೀಟ್ ಆಗೋದಕ್ಕೆ ಬಂತು. ಬಟ್ ನಾವಿನ್ನೂ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿಲ್ಲ. ಸೊ ಹಾಗಾಗಿ ಮಾಡ್ಸೋಣ ಅಂತ ಹೊಟ್ಟಿದ್ವು. ಸೊ ಮಾಡ್ಸೋದಕ್ಕೆ ಫೋಟೋಸ್ ಕೇಳಿದ್ರು. ನಂದು ಪಾಪದು ಮದುದು 3 ಜನದ್ದು ಇರೋದು ಒಂದು ಫೋಟೋ ಬೇಕು. ಹಾಗಾಗಿ ಫೋಟೋ ತೆಗ್ಸೋಣ ಅಂತ ಫೋಟೋ ಶಾಪಿಗೆ ಹೊರಟ್ವು. ಬಾಂಡ್ ಮಾಡ್ಸೋದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಯಾರಿಗಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ನಗೋ ಮಗಳೇ. ಚಿಂಚು ಮನೇಲಿ ಫೋಟೋಸ್ ತೆಗಿಬೇಕಾದ್ರೆ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡೋಳು ಅಂತ. ಬಟ್ ಅಲ್ಲಿ ನೋಡಿದ್ರೆ ಏನು ಸ್ಮೈಲೇ ಮಾಡ್ತಿರ್ಲಿಲ್ಲ. ಫುಲ್ ಶಾಕಲ್ಲಿ ನೋಡ್ತಿದ್ಲು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವು. ಮನೆಗೆ ಬಂದ್ಮೇಲೆ ಪಾಪಕ್ಕೆ ಸರಿಯೆಲ್ಲ ಖಾಲಿಯಾಗಿತ್ತು. ಸೊ ಅದನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ. ಈ ಸೆರ್ಲಾಕಿಂದ ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ನಾನು ಓದ್ ಲಾಗಲ್ಲಿ ಎಲ್ಲರಿಗೂ ಶೇರ್ ಮಾಡಿದ್ದೀನಿ. ಯಾರಾದ್ರೂ ಚೆಕ್ ಮಾಡಿಲ್ಲ ಅಂದ್ರೆ ಒಂದ್ಸಲ ಚೆಕ್ ಮಾಡಿ. ಒಂದ್ಸಲ ಕ್ವಿಕ್ ಆಗಿ ಹೇಳ್ತೀನಿ ಅಷ್ಟೇ. 2 ಕಪ್ ಅವಲಕ್ಕಿ ತಗೊಂಡಿದ್ದೀನಿ, 1 ಕಪ್ ಓಟ್ಸ್ ತಗೊಂಡಿದ್ದೀನಿ, ಹಾಗೆ ಎಲ್ಲಾ ತರದ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಮತ್ತೆ ಸ್ವೀಟ್ನೆಸ್ಗೋಸ್ಕರ ಖರ್ಜೂರ ತಗೊಂಡಿದ್ದೀನಿ. ಹಸಿ ಖರ್ಜೂರ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳಿ. ಏನಾದ್ರೂ ಒಣಗಿರೋ ಖರ್ಜೂರ ಸಿಗಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ನಾನು ಇಲ್ಲಿ ಹಸಿ ಖರ್ಜೂರ ಯೂಸ್ ಮಾಡ್ಕೋತಿದ್ದೀನಿ. ಈ ಸೆರ್ಲಾಕ್ ಇಂದ ಮಕ್ಕಳಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಓಟ್ಸ್ ಅಲ್ಲಿ ಫೈಬರ್ ಇರೋದ್ರಿಂದ ಮಕ್ಕಳಿಗೆ ಡೈಜೆಷನ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾವುದೇ ತರ ಹೊಟ್ಟೆ ನೋವಾಗ್ಲಿ, ಹೊಟ್ಟೆ ಕಟ್ಟೋದಾಗ್ಲಿ ಯಾವುದೇ ತರದ್ದು ಏನು ಪ್ರಾಬ್ಲಮ್ಸ್ ಆಗಲ್ಲ. ಇನ್ನ ಡ್ರೈ ಫ್ರೂಟ್ಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಸೊ ಎಲ್ಲಾ ತರದ ಮಿನರಲ್ಸ್, ವಿಟಮಿನ್ಸ್ ಇರೋದ್ರಿಂದ ಡ್ರೈ ಫ್ರೂಟ್ಸ್ ಮಕ್ಕಳಿಗೆ ತುಂಬಾ ಅಗತ್ಯ ಅಂತಾನೆ ಹೇಳ್ಬೋದು. ಈಗ ನಾನು ತೋರಿಸ್ತೆ ಅಲ್ವಾ, ಅದೆಲ್ಲಾನು ಒಂದೊಂದೇನೆ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಿದಾದ್ಮೇಲೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ. ನೀವು ಸಣ್ಣಕ್ಕಾದ್ರೂ ಪುಡಿ ಮಾಡ್ಕೋಬಹುದು ಅಥವಾ ತರ್ತರಿಯಾಗಾದ್ರೂ ಪುಡಿ ಮಾಡ್ಕೋಬಹುದು. ನಿಮ್ಮ ಮಕ್ಕಳು ಯಾವ ತರ ಇಷ್ಟಪಡ್ತಾರೆ ಆ ತರ ಮಾಡ್ಕೊಳ್ಳಿ. ಹೊರಗಡೆ ಹೋಗಿ ತರೋ ಸರ್ಲಾಕ್ಗಿಂತ ಮನೇಲಿ ಈ ತರ ಮಾಡ್ಕೊಂಡ್ರೆ ನಮಗೂ ಕೂಡ ಸಮಾಧಾನ ಆಗುತ್ತೆ. ಹೊರಗಡೆ ಯಾವ ತರ ಮಾಡಿರ್ತಾರೋ ಏನೋ ಅನ್ನೋ ಭಯ ಕೂಡ ಕಾಡುತ್ತೆ. ಅಂಡ್ ಮನೇಲೆ ಮಾಡಿದ್ರಿಂದ ತುಂಬಾ ಹೈಜೀನ್ ಕೂಡ ಇರುತ್ತೆ. ನಿಮ್ಮ ಮಕ್ಕಳಿಗೆ ಏನಾದ್ರೂ ಕೊಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಕೊಡಿ. ಅವಾಗ ನಮಗೂ ಕೂಡ ಭಯ ಕಾಡಲ್ಲ. ಇನ್ನ ರಾತ್ರಿ ಊಟಕ್ಕೆ ಮಧು ಚಿಕನ್ ತಂದಿದ್ರು. ಗ್ರೀನ್ ಚಿಕನ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ಆಗಿ ಕ್ವಿಕ್ ಆಗಿ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಚಕ್ಕೆ ಪುಡಿ, ಲವಂಗದ ಪುಡಿ, ಮೆಣಸಿನ ಪುಡಿ. ಪುಡಿಗಳಿದ್ರೆ ಪುಡಿ ಹಾಕೊಳ್ಳಿ, ಇಲ್ಲ ಅಂದ್ರೆ ಚಕ್ಕೆ, ಲವಂಗ, ಮೆಣಸು ಈ ತರದ್ದೇ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರು ಕೂಡ ಆಗುತ್ತೆ. ನೆಕ್ಸ್ಟ್ ನಾವು ಅದಕ್ಕೆ ಸ್ವಲ್ಪ ಒಂದ್ ಹಿಡಿಯಷ್ಟು ಕೊತ್ತಂಬರಿ, ಒಂದ್ ಹಿಡಿಯಷ್ಟು ಪುದೀನ ಇಷ್ಟು ಹಾಕೊಂಡು ರುಬ್ಕೊಂಡಿದೀನಿ. ಅದ್ರೊಳಗೇನೆ ಸ್ವಲ್ಪ ಕಾಯಿ ತುರಿ ಮತ್ತೆ ಟೊಮೊಟೊ ಇಷ್ಟನ್ನು ಹಾಕೊಂಡು ರುಬ್ಕೊಂಡ್ರೆ ಒಂದು ಸೂಪರ್ ಆಗಿರುವಂತ ಮಸಾಲ ರೆಡಿ ಆಗುತ್ತೆ. ಒಂದ್ ಕಡೆ ನಾನು ಚಿಕನ್ ನ ಬೇಯ್ದಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಅರಿಶಿನ, ಉಪ್ಪು, ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಹಾಕೊಂಡು ನೀಟಾಗಿ ಬೇಯಿಸ್ಕೊತಾ ಇದೀನಿ. ಬೇಯಿಸ್ಕೊಂಡ್ರೆ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ. ಸೊ ನೀರೆಲ್ಲ ಬಿಟ್ಕೊಂಡು ಅದು ಡ್ರೈ ಆಗೋವರೆಗೂ ಬೇಯಿಸ್ಕೋಬೇಕು ಚೆನ್ನಾಗಿ. ಬೇಯಿಸ್ಕೊಂಡಿದ್ದೆಲ್ಲ ಆದ್ಮೇಲೆ ನಾವು ಮುಂಚೆನೆ ಒಂದು ಮಸಾಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದ ಅಲ್ವಾ. ಸೊ ಆ ಪೇಸ್ಟ್ ನ ಇವಾಗ ಚಿಕನ್ ಒಳಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಟೇಸ್ಟಿ ಆಗಿರುವಂತ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.